ನಮಸ್ತೆ ನನ್ನ ಸ್ನೇಹಿತರೆ. ಈ ದಿನ ನಾನು ಮನೆಯಲ್ಲಿ ಸಿಗುವಂತಹ ಪಲಾವ್ ಎಲೆ, ಇದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರುತ್ತೆ. ಇದು ಒಂದು ಲಕ್ಷ್ಮೀ ಸ್ವರೂಪವಾದ ಒಂದು ಎಲೆ ಆಗಿರುತ್ತೆ. ಏಕೆಂದರೆ ನಾನು ಈ ತಾಯಿ ಆದಿಶಕ್ತಿ ಹಾಗೂ ಶ್ರೀ ಮಹಾಲಕ್ಷ್ಮಿ ನಾರಾಯಣನ ನೆನೆಸ್ತಾ ಈ ಪಲಾವ್ ಎಲೆಯಲ್ಲಿ ಸುಲಭವಾಗಿ ನಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳುವಂತಹ ನಮಗೆ ತುರ್ತಾಗಿ ಬಂದಂತಹ ಹಣದ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರಬಹುದು, ನಮ್ಮ ಮನೆಯಲ್ಲಿ ದಿನ ಬಳಕೆಯಲ್ಲಿ ಸಿಗುವಂತಹ ಈ ಪಲಾವ್ ಎಲೆಯಲ್ಲಿ ಸುಲಭವಾಗಿ ನಾವು ಹೇಗೆ ನಮ್ಮ ಕಷ್ಟನ ನಿವಾರಿಸ್ಕೊಳ್ಬೋದು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನೂ ಇಲ್ಲ ಸ್ನೇಹಿತರೆ, ನೀವು ಇಷ್ಟಪಡುವಂತಹ ದೇವತೆಗಳು, ನಿಮ್ಮ ಮನೆ ದೇವರಾಗಿರ್ಬೋದು, ನಿಮ್ಮ ಕುಲದೇವರಾಗಿರ್ಬೋದು, ಇಲ್ಲ ನಿಮ್ಮ ಇಷ್ಟಾರ್ಥ ದೇವತೆಗಳಾಗಿರಬಹುದು, ಯಾವುದೇ ದೇವತೆಗಳ ನಿಮ್ಮ ಮನಸ್ಸಿನಲ್ಲಿ ಸ್ಮರಿಸುತ್ತಾ ನೀವು ಭಕ್ತಿಯಿಂದ ಈ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಬಹಳ ಮುಖ್ಯವಾಗಿ ನೀವು ದೇವರಲ್ಲಿ ನಿಮ್ಮ ಕಷ್ಟಗಳನ್ನು ಎಲ್ಲ ಮನಸ್ಬಿಚ್ಚಿ ಹೇಳ್ಕೋಬೇಕಾಗುತ್ತೆ. ಯೂನಿವರ್ಸ್ಗೆ ನೀವು ಒಂದು ಕ್ಷಣ ನೀವು ಕಣ್ಣು ಮುಚ್ಚಿ, ದೇವರೇ ನನಗೆ ಈ ಕಷ್ಟದಿಂದ ನನ್ನನ್ನು ಮುಕ್ತಿಗೊಳಿಸು, ಈ ಕಷ್ಟ ನನಗೆ ಬಂದಿದೆ, ಇದರಿಂದ ನನಗೆ ಪಾರು ಮಾಡು, ಇದರಿಂದ ನನಗೆ ಒಳ್ಳೇದು ಮಾಡಿ, ನನ್ನನ್ನು ಈ ಕಷ್ಟದಿಂದ ನನಗೆ ದೂರ ಮಾಡು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಯಾವುದು ಬೇಕು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಹಣದ ಸಮಸ್ಯೆ ಆಗಿರಬಹುದು, ಇಲ್ಲ ಮಕ್ಕಳಿಗೆ ಒಂದು ಮನೇಲಿ ಶಾಂತಿ ನೆಮ್ಮದಿ ಇರ್ಬೋದು, ಮನೇಲಿ ಆರೋಗ್ಯ ಬೇಕಾಗಿರ್ಬೋದು, ನಿಮಗೆ ಏನು ಬೇಕಾಗುತ್ತೆ, ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಏನು ಕಷ್ಟ ಅನಿಸಿದೆ, ನಿಮಗೆ ಏನು ಕೊರತೆ ಇದೆ, ಅದನ್ನು ಸುಲಭವಾಗಿ ಈ ಪಲಾವ್ ಎಲೆಯಲ್ಲಿ ನೀವು ಬರೆದು ಇದನ್ನು ನೀವು ನಾನು ಹೇಳಿದ ರೀತಿಯಲ್ಲಿ ಮಾಡಿ ಖಂಡಿತವಾಗ್ಲೂ ನಿಮಗೆ ಆ ಒಂದು ಯಶಸ್ಸು ಸಕ್ಸಸ್ಸು ನೀವೇನು ಅಂದ್ಕೊಂಡಿರ್ತೀರ ಮನಸ್ಸಿನಲ್ಲಿ, ಅದು ನೀವೇನು ಬರೀತೀರ ಖಂಡಿತವಾಗ್ಲೂ ಸ್ನೇಹಿತರೆ ಅದು ನಡೆಯುತ್ತೆ, ಹಾಗೆ ಆಗುತ್ತೆ. ಬಹಳ ಸುಲಭ. ಏನಂದರೆ ನೀವು ಎಷ್ಟಾದರೂ ಎಲೆಗಳನ್ನ ತಗೊಂಡು ನಿಮ್ಮ ಮನಸ್ಸಲ್ಲಿ ಏನು ಬರೀಬೇಕು ಅದನ್ನು ಬರೀರಿ. ಈಗ ನಾನು ಏನು ಬರೀತಾ ಇದ್ದೀನಿ ಅಂದರೆ, ಮೊದಲು ನನಗೆ ಏನು ಬೇಕು, ಹಣ ಬೇಕು. ಆ ಹಣನ ನಾನು ಒಂದು 5 ಲಕ್ಷ ಹಣ ಬೇಕು ಅಂತ ಬರೆದಿದ್ದೀನಿ. ಇನ್ನೊಂದು ಎಲೆಯಲ್ಲಿ ನಮಗೆ ಒಂದು ಸ್ವಂತ ಮನೆಯನ್ನು ಕಟ್ಟಿಕೊಡಬೇಕು, ನನಗೆ ಸ್ವಂತ ಮನೆ ಬೇಕು ಅಂತ ಬರೆದಿದ್ದೀನಿ. ಇನ್ನೊಂದು ಎಲೆಯಲ್ಲಿ ನಮಗೆ ಬೇಕಾದ ಮನೆಗೆ ಹೆಣ್ಮಕ್ಳಿಗೆ ಏನು ಚಿನ್ನ ಬೆಳ್ಳಿ ಹಣ ಈ ನಮ್ಮ ಮನೆಗೆ ಬಂದು ಸೇರಮ್ಮ ಮಹಾಲಕ್ಷ್ಮಿ ತಾಯಿ ಅಂತ ಬರೆದಿದ್ದೀನಿ. ನಿಮ್ಗೆ ಎಷ್ಟಾದರೂ ಬರಿಬೋದು, ನಿಮ್ಮ ಇಚ್ಛೆ ಬರಿಬೋದು. ಅದು ಆದರೆ ಒಳ್ಳೆ ಮನಸ್ಸಲ್ಲಿ ಬರೀರಿ, ಮತ್ತು ಯಾವುದು ಕೆಟ್ಟದನ್ನು ಯೋಚನೆ ಮಾಡಿ ಬರಿಬೇಡಿ. ಕೆಟ್ಟದನ್ನು ಯಾವತ್ತೂ ಮನಸ್ಸಲ್ಲಿ ಅಂದ್ಕೊಂಡು ಬರೆಯೋಕ್ಕೆ ಹೋಗಬೇಡಿ. ಯಾವುದು ಪಾಸಿಟಿವ್ ಆಗಿರಲಿ, ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡಿ ದೇವ್ರ ಧ್ಯಾನ ಮಾಡಿ ಆ ಒಂದು ಕುಲದೇವಿ ಮನೆ ದೇವರನ್ನ ಸ್ಮರಿಸುತ್ತಾ ಬರೀರಿ. ಬರೆದಾದ್ಮೇಲೆ ಅದನ್ನು ನೀವು ಭಕ್ತಿಯಿಂದ ಅದಕ್ಕೆ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡಿ, ದೇವರೇ ನಾನು ಇವತ್ತಿನ ದಿನ ನಾನು ಬರೀತಾ ಇದ್ದೀನಿ, ಇದು ನನಗೆ ಆದಷ್ಟು ಬೇಗ ನನಗೆ ಈ ವರವನ್ನು ದಯಪಾಲಿಸು, ಈ ಒಂದು ಅದೃಷ್ಟ ನನ್ನ ಮನೆಗೆ ತಂದುಕೊಡು, ಈ ಒಂದು ನಾನು ಏನು ಬರೆದಿದ್ದೀನಿ ಮನಸ್ಸಿಂದ ಬೇಡಿಕೊಂಡು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ ಯೂನಿವರ್ಸ್ಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನನಗೆ ಇವತ್ತೊಂದಿಷ್ಟು ಒಳ್ಳೆ ಜೀವನ ಕೊಟ್ಟಿದೆಯಾ ಯೂನಿವರ್ಸ್, ಇದರಿಂದ ನಾನು ಸಂತೋಷವಾಗಿದ್ದೇನೆ. ಈಗ ನೀವೇನು ಬರ್ತಿದ್ದೀರಾ ಅದು ನೀವು ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಸ್ಮರಿಸಬೇಕು. ನನಗೆ ಈಗ 5 ಲಕ್ಷ ನನಗೆ ಬಂದಿದೆ, ನನಗೆ ಸ್ವಂತ ಮನೆ ಕಟ್ಟಿದ್ದೀನಿ, ಆ ಮನೇಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ತಾ ಇದ್ದೀನಿ, ಮತ್ತು ನಮ್ಮ ಮನೇಲಿ ಚಿನ್ನ ಬೆಳ್ಳಿ ಹಣ ಎಲ್ಲ ಬಹಳಷ್ಟು ನನ್ನ ಮನೆಗೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ರೂಪದಲ್ಲಿ ಬಂದು ಸೇರಿದ್ದಾರೆ. ಈ ಥರ ಅಂದ್ಕೊಂಡು ನೀವು ಅದನ್ನು ಒಂದು ಕ್ಯಾಂಡಲ್ ಹಚ್ಕೊಂಡು ದೀಪ ಹಚ್ಕೊಂಡು ಅದನ್ನು ಸುಟ್ಬಿಡಿ. ಸುಟ್ಬಿಟ್ಟು ಅದನ್ನು ಏನು ಮಾಡಿ ಅಂತಂದರೆ, ಪ್ರತಿಯೊಂದು ಅದು ಏನು ಸುಡ್ತೀರಲ್ಲ ಅದನ್ನು ಬೂದಿಯೆಲ್ಲ ಸೇರಿಸ್ಕೊಂಡು ಅದಕ್ಕೂ ಕೂಡ ಬೂದಿಯನ್ನು ಕೂಡ ನೀವು ಏನು ಮಾಡಬೇಕು ಅಂತಂದರೆ, ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು. ನಿಮ್ಮ ಕುಲದೇವರಿಗೆ ಮನೆ ದೇವರಿಗೆ ನೀವು ಅಂದ್ಕೊಂಡು ನೆರವೇರಬೇಕು, ಆದಷ್ಟು ಬೇಗ ನೆರವೇರಬೇಕು ಅಂದ್ಕೊಂಡು. ಮತ್ತು ಇದು ಇಂಥ ದಿನವೇ ಮಾಡಬೇಕು ಅಂತ ಇಲ್ಲ, ನೀವು ಯಾವಾಗಾದರೂ ಮಾಡ್ಬೋದು, ಯಾವ ದಿನನಾದರೂ ಮಾಡ್ಬೋದು. ಅದಕ್ಕೆ ಸಮಯಗಳಿಗೆ ಈ ಟೈಮಲ್ಲೇ ಮಾಡಬೇಕು ಆ ಟೈಮಲ್ಲೇ ಮಾಡಬೇಕಂತ ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಯಾವಾಗ ಬಿಡುವಿರುತ್ತೋ ನೀವು ದೇವರಿಗೆ ಕೈ ಮುಗಿದ್ಬಿಟ್ಟು ಈ ಒಂದು ನಾನು ಹೇಳೋ ರೀತಿ ಮಾಡ್ಬೋದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಹುಣ್ಣಿಮೆ ದಿನ, ಶುಕ್ರವಾರ, ಅಮಾವಾಸ್ಯೆ ದಿನ ಮಾಡಿದ್ರೆ ಬಹಳ ಒಳ್ಳೆಯದು.
ಇಲ್ಲ ಅಂದರೆ ಯಾವ ದಿನನಾದರೂ ಮಾಡ್ಬೋದು. ಈಗ ಪ್ರತಿದಿನವೂ ಕೂಡ ಒಂದು ದೇವರ ಒಂದು ದಿನವಾಗಿರೋದ್ರಿಂದ ನೀವು ಯಾವ ದಿನ ಮಾಡಿದ್ರೂ ಕೂಡ ಅದು ಶುಭವಾಗಿ ಬಟ್ ಆದರೆ ಒಳ್ಳೆಯ ಮನಸ್ಸಿಂದ ಮಾಡಬೇಕು, ಅದು ತುಂಬ ಮುಖ್ಯ ಆಗಿರುತ್ತೆ. ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ಒಂದು ಒಳ್ಳೆತನ ಅದು ಯಾವತ್ತೂ ಯೂನಿವರ್ಸ್ಗೆ ಅದು ತಲುಪುತ್ತೆ. ನೀವು ಒಳ್ಳೆ ರೀತಿಯಲ್ಲಿ ನೀವು ಸ್ಮರಿಸಿದಾಗ, ಆ ಒಂದು ಒಳ್ಳೆ ಬೇಡಿಕೆ ನೀವು ಇಟ್ಟಾಗ ಅದು ಖಂಡಿತ ನೆರವೇರುತ್ತೆ. ಮತ್ತು ಈ ಥರ ಮಾಡಿದಾಗ ನಾನು ಏನು ಆ ಥರ ಮಾಡ್ತಾಯಿದ್ದೀನಿ, ಆ ಒಂದು ಕ್ಯಾಂಡಲಲ್ಲಿ ಹಚ್ಕೊಂಡು ಅದಕ್ಕೆ ಪೂರ್ತಿಯಾಗಿ ಅದು ಉರಿಬೇಕು. ಆ ಥರ ಒಂದು ನೀವು ಬೂದಿಯ ಥರ ಮಾಡ್ಕೊಂಡಾದಮೇಲೆ ಆ ಬೂದಿಯನ್ನು ಏನು ಮಾಡಿ ಅಂದರೆ ಅದನ್ನು ಕೂಡ ಧ್ಯಾನ ಮಾಡ್ತಾ ನನಗೆಲ್ಲ ಒಳ್ಳೆಯದಾಗಬೇಕು, ನನಗೆ ಮನೆಗೆ ಒಳ್ಳೆಯದಾಗಬೇಕಂತ ಅಂದ್ಬಿಟ್ಟು ನೀವು ಅದನ್ನು ನಿಮ್ಮ ಮನೆಯಿಂದ ಹೊರಗಡೆ ಅದಕ್ಕೆ ಗಾಳಿಗೆ ಯೂನಿವರ್ಸ್ಗೆ ಸೇರಬೇಕು. ಆ ಧೂಪ ಒಂದು ಯೂನಿವರ್ಸ್ಗೆ ಸೇರಬೇಕು. ಅದನ್ನು ನೀವು ಅಲ್ಲಿಗೆ ಒಂದು ಅದನ್ನು ಹಾಕಿಬಿಡಿ. ನೀವು ಇದನ್ನು ಮೋರಿಗೆ ಸುರಿಯೋದಾಗಲಿ ನೀರಿಗೆ ಬೆರೆಸೋದಾಗಿ ಮಾಡೋಕ್ಕೆ ಹೋಗಬೇಡಿ. ಅದು ಪ್ರಕೃತಿಗೆ ಸೇರೋ ಹಾಗೆ ಅದನ್ನು ನೀವು ಹೊರಗಡೆ ಇಟ್ಬಿಟ್ಟು ನೀವು ಅದಕ್ಕೆ ಭಕ್ತಿಯಿಂದ ಮತ್ತೆ ಕೈ ಮುಗಿದುಕೊಂಡು ಕೇಳ್ಕೊಳ್ಳಿ. ನೀವು ಎಷ್ಟು ಪ್ರಾರ್ಥನೆಯಿಂದ ಭಕ್ತಿಯಿಂದ ನಿಮ್ಮ ಮನಸ್ಸಿಂದ ಕೇಳ್ತೀರಾ ಅಷ್ಟು ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಮನಸ್ಸಿಗೆ ಮನುಷ್ಯನಿಗೆ ಅವನ ಒಂದು ಏನಂತಾರೆ ದೃಢ ಮನಸ್ಸು, ಅವನ ಒಂದು ಏಕಾಗ್ರತೆಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ನಾನು ನಂಬಿರುವಂತಹ ಮಹಾ ಆದಿಶಕ್ತಿ ತಾಯಿ ಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ, ಶ್ರೀಮನ್ನಾರಾಯಣ ನನಗೆ ಇದ್ರವರೆಗೂ ಕೂಡ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ. ಈ ಒಂದು ನಾನು ಏನು ಮಾಡಿದ್ದೀನಿ ಅದು ನನ್ನ ಸ್ವಂತ ಅನುಭವದ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ರೀತಿ ನೀವು ಮಾಡಾದಮೇಲೆ ಭಕ್ತಿಯಿಂದ ನೀವು ನಮಸ್ಕರಿಸಿ, ನಿಮ್ಗೆ ಖಂಡಿತವಾಗ್ಲೂ ನಿಮಗೆ ದೇವರು ನಿಮ್ಮ ಕಷ್ಟ ಎಲ್ಲ ತೀರಿ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಇದು ನಾನು ಸ್ವಂತ ಅನುಭವದಿಂದ ಹೇಳ್ತಿದ್ದೇನೆ ಸ್ನೇಹಿತರೆ. ಆದರೆ ಏನೇ ಮಾಡಿದ್ರೂ ಕೂಡ ಭಕ್ತಿಯಿಂದ ಮಾಡಿ ಮತ್ತು ನಂಬಿಕೆಯಿಂದ ಮಾಡಿ. ನಾನು ಮಾಡಿಬಿಟ್ಟೆ, ಇದು ಆಗಲಿಲ್ಲ, ಇದು ಎಲ್ಲ ಯಾಕಂದರೆ ಅವ್ರ ಕರ್ಮಾನುಸಾರ ಒಳ್ಳೆಯದು ಕೆಟ್ಟದ್ದು ಖಂಡಿತ ನಡೆಯುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿನ್ನಲ್ಲಿ ಒಳ್ಳೆ ಗುಣಗಳಿತ್ತು ಅಂದರೆ ಒಂದು ಕರ್ಮನ ಭಗವದ್ಗೀತೆಯಲ್ಲಿ ಹೇಳಿದೆ, ಆ ಒಂದು ಕರ್ಮ ಕೂಡ ಒಂದು ಪುಣ್ಯವಾಗಿ ಬದಲಾಗುವಂಥ ಕ್ಷಣ ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಿಡಿಯೋವನ್ನು ಆದಷ್ಟು ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ತಾಯಿ ಆದಿಶಕ್ತಿ ಕಾಪಾಡಲಿ.